ಎಸ್ ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ಮೊದಲಿಗೆ ಗೋರಕ್ಷಕನಾಥರು ತಪಸ್ಸು ಮಾಡಿದಂತಹ ಜ್ವಾಲಾಪೀಠದ ದರ್ಶನವನ್ನ ಮಾಡಿದ್ರು ಪ್ರಧಾನಿ. ಅದರ ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಆದಿಚುಂಚನಗಿರಿ ಮಠದಿಂದ ಲೈವ್ ವಿಜುವಲ್ಸ್ ಇದು. ಮೊದಲ ಬಾರಿಗೆ ಪ್ರಧಾನಿ ಮೋದಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೈರವೈಕ್ಯ ಮಂದಿರ ಕೂಡ ಉದ್ಘಾಟನೆ ಆಗೋದಿದೆ. ಗೋರಕ್ಷಕನಾಥರು ತಪಸ್ಸು ಮಾಡಿದಂತಹ ಸ್ಥಳ ಜ್ವಾಲಾಪೀಠ. ಅಲ್ಲಿಂದ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಮಠದ ಶ್ರೀಗಳು ಕೂಡ ಪ್ರಧಾನಿಯವರ ಜೊತೆನೇ ಇದ್ದಾರೆ. ಮಠದ ಬಗ್ಗೆ ವಿವರಣೆಯನ್ನ ಕೂಡ ನೀಡ್ತಾ ಇದ್ದಾರೆ ಪ್ರಧಾನಿಯವರಿಗೆ. ಇಲ್ಲಿಂದ ಅಂದರೆ ಶ್ರೀಗಿರಿ ತಪೋವನದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ ಹೊಸದಾಗಿ ನಿರ್ಮಾಣಗೊಂಡಂತಹ ಶ್ರೀ ಗುರು ಭೈರವೈಕ್ಯ ಮಂದಿರ. ಅಲ್ಲಿಗೆ ಪ್ರಧಾನಿ ಮೋದಿಯವರು ಬರಲಿದ್ದಾರೆ ಇಲ್ಲಿಂದ ನೇರವಾಗಿ. ತಪೋವನ ಹೆಲಿಪ್ಯಾಡ್ನಿಂದ ಬಂದಂತಹ ಪ್ರಧಾನಿ ಮೋದಿ ಬೈ ರೋಡ್ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ತಲುಪಿದ್ದಾರೆ. ಅಲ್ಲಿ ಪೂಜೆಯನ್ನ ಮಾಡಿದ್ದಾರೆ. ಮೊದಲಿಗೆ ಗೋರಕ್ಷಕನಾಥರು ತಪಸ್ಸು ಮಾಡಿದಂತಹ ಜ್ವಾಲಾಪೀಠದ ದರ್ಶನ ಪಡೆದರು. ಅದರ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಪ್ರಧಾನಿ ಮೋದಿ ಅವರ ಜೊತೆ ಆದಿಚುಂಚನಗಿರಿಯ ಶ್ರೀಗಳು ಕೂಡ ಇದ್ದಾರೆ. ಒಂದು ಗಂಟೆ 10 ನಿಮಿಷಗಳ ಕಾಲ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಅವರಿರಲಿದ್ದಾರೆ. ಈ ಕ್ಷೇತ್ರದ ವಿಶೇಷತೆಯ ಬಗ್ಗೆಯೂ ಕೂಡ ವಿವರಿಸ್ತಾ ಇದ್ದಾರೆ ಪ್ರಧಾನಿಯವರಿಗೆ. ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಜೊತೆಗಿದ್ದಾರೆ. ಇಲ್ಲಿಂದ ನೇರವಾಗಿ ಪ್ರಧಾನಿ ತೆರಳೋದು ಶ್ರೀ ಗುರು ಭೈರವೈಕ್ಯ ಮಂದಿರಕ್ಕೆ. 80 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಮಂದಿರ ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಹತ್ತು ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿದ್ದಂತಹ ಮಂದಿರ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಕನಸು ಕೆಲವೇ ಕ್ಷಣಗಳಲ್ಲಿ ನನಸಾಗಲಿದೆ. ಬಾಲಗಂಗಾಧರನಾಥ ಸ್ವಾಮೀಜಿ ಐಕ್ಯ ಸ್ಥಳ ಇದು. ಶ್ರೀ ಗುರು ಭೈರವೈಕ್ಯ ಮಂದಿರ ನಿರ್ಮಾಣ ಆದಂತಹ ಸ್ಥಳ. ಆ ಸ್ಥಳದಲ್ಲಿಯೇ ಭವ್ಯ ಮಂದಿರ ನಿರ್ಮಾಣಗೊಂಡಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂತಹ ಮಂದಿರ. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿಯಲ್ಲಿದ್ದಾರೆ ಪ್ರಧಾನಿ ಮೋದಿ. ಗೋರಕ್ಷಕನಾಥರು ತಪಸ್ಸು ಮಾಡಿದಂತಹ ಜ್ವಾಲಾಪೀಠದ ದರ್ಶನ ಪಡೆದಿದ್ದಾರೆ. ಕಾಲಭೈರವೇಶ್ವರ ಸ್ವಾಮೀಜಿಗೆ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಇಲ್ಲಿಂದ ನೇರವಾಗಿ ಹೋಗೋದು ಭೈರವೈಕ್ಯ ಮಂದಿರದತ್ತ. ಭವ್ಯ ಮಂದಿರ ಕೆಲವೇ ಹೊತ್ತಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಶ್ರೀಗಿರಿ ತಪೋವನದಿಂದ ಅಂದ್ರೆ ಈ ಸ್ಥಳದಿಂದ ಪ್ರಧಾನಿ ಮೋದಿ ಅವರು ಸದ್ಯ ಏನಿದ್ದಾರೆ ಆ ಸ್ಥಳದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ ಈ ಗುರು ಭೈರವೈಕ್ಯ ಮಂದಿರ. ಪ್ರಧಾನಿ ಮೋದಿ ಅವರನ್ನ ನೋಡೋದಿಕ್ಕೆ ಅಂತಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಭೈರವೇಶ್ವರ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸ್ತಾ ಇರೋ ಸಂದರ್ಭದ ದೃಶ್ಯ ನೋಡ್ತಾ ಇದ್ದೀರಿ.
1800 ವರ್ಷಗಳ ಇತಿಹಾಸ ಇರುವಂತಹ ಕ್ಷೇತ್ರ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.